ನಾಗಲಕ್ಷ್ಮಿ ಚೌಧರಿಗೆ ವಿದ್ಯಾರ್ಥಿನಿಯಿಂದ ಪ್ರಶ್ನೆಗಳ ಸುರಿಮಳೆ, ಉತ್ತರಿಸಲಾಗದೆ ಮಹಿಳಾ ಆಯೋಗದ ಅಧ್ಯಕ್ಷೆ ತಬ್ಬಿಬ್ಬಾಗಿದ್ದಾರೆ. ಸೌಜನ್ಯ ಪ್ರಕರಣಗಳಲ್ಲಿ ಏನು ನ್ಯಾಯ ಕೊಡಿಸಿದ್ರಿ? ನಾಗಲಕ್ಷ್ಮಿ ಚೌಧರಿಗೆ ಪ್ರಶ್ನಿಸಲಾಯಿತು. ಉತ್ತರಿಸಲಾಗದೆ ಮಹಿಳಾ ಆಯೋಗದ ಅಧ್ಯಕ್ಷೆ ತಬ್ಬಿಬ್ಬಾಗಿದ್ದಾರೆ. ಸೌಜನ್ಯ ಪ್ರಕರಣಗಳಲ್ಲಿ ಏನು ನ್ಯಾಯ ಕೊಡಿಸಿದ್ರಿ? ಸೌಜನ್ಯ ರೀತಿಯ ಪ್ರಕರಣಗಳು ರಾಜ್ಯದಲ್ಲಿ ಎಷ್ಟಾಯಿತು? 13 ವರ್ಷ ಆದರೂ ನ್ಯಾಯ ಕೊಡಿಸದಿರುವ ಅಪವಾದ. ಸೌಜನ್ಯ ರೀತಿಯ ಕೇಸ್ಗಳಲ್ಲಿ ಸಂತ್ರಸ್ತೆಯರಿಗೆ ನ್ಯಾಯ ಸಿಕ್ಕಿವೆಯಾ? ವಿದ್ಯಾರ್ಥಿನಿ ಪ್ರಶ್ನೆ ಕೇಳುತ್ತಿದ್ದಂತೆ ತಡಬಡಾಯಿಸಿದ ನಾಗಲಕ್ಷ್ಮಿ ಚೌಧರಿಗೆ ವಿದ್ಯಾರ್ಥಿನಿಯಿಂದ ಪ್ರಶ್ನೆಗಳ ಸುರಿಮಳೆ. ನಾಗಲಕ್ಷ್ಮಿ ಚೌಧರಿ, ನೀವು ತನಿಖೆ ಮಾಡಿಸಬೇಡಿ, ಮತ್ತೊಮ್ಮೆ ಕೇಸ್ ರೀಓಪನ್ ಮಾಡಿಸಬೇಡಿ, ಹೋರಾಟದಲ್ಲಿ ಪಾಲ್ಗೊಳ್ಳಬೇಡಿ, ಅಹೋರಾತ್ರಿ ಧರಣಿಯಲ್ಲಿ ಮೊದಲ ಸಾಲಲ್ಲೂ ನಿಂತ್ಕೋಬೇಡಿ. ಆದರೆ ಒಂದು ಪ್ಲೇಕಾರ್ಡ್ ಹಿಡ್ಕೊಂಡು ಎಲ್ಲಾದರೂ ನಿಂತ್ಕೊಂಡು ಫೋಟೋ ಆದರೂ ತೆಗೆಸಿದಿರ್ರಿ ಸೌಜನ್ಯ ಪ್ರಕರಣದಲ್ಲಿ? ಇಲ್ಲ. ಸೌಜನ್ಯ ಪ್ರಕರಣಗಳಲ್ಲಿ ನೀವು ಏನು ನ್ಯಾಯ ಕೊಡಿಸಿದ್ರಿ ಅಂತ ಹೇಳಿ ಸೌಜನ್ಯ ತರಹದ್ದೇ ಹೆಣ್ಣು ಮಕ್ಕಳು ವಿದ್ಯಾರ್ಥಿನಿಯರು ಪ್ರಶ್ನೆ ಕೇಳಿದ್ರು. ಯಾರ ಜೊತೆ? ಮಹಿಳಾ ಆಯೋಗದ ಜೊತೆ. ಉತ್ತರ ಕೊಡೋದಕ್ಕೆ ಏನಿದೆ? ಬತ್ತಳಿಕೆಯಲ್ಲಿ ಬಾಣಗಳಿದ್ರೆ ತಾನೇ ಪ್ರಯೋಗ ಮಾಡೋದಕ್ಕೆ ಆಗೋದು. ಬತ್ತಳಿಕೆಯಲ್ಲಿ ಮಣ್ಣಂಗಟ್ಟಿನೂ ಇಲ್ಲ. ಎಸ್, ಇದು ಮೈಸೂರಿನಲ್ಲಿ ನಡೆದಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ. ಮಹಿಳೆಯರಿಗಾಗಿ ಮಹಿಳೆಯರಿಂದಲೇ ನಡೆಯುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾಗಲಕ್ಷ್ಮಿ ಚೌಧರಿ ಭಾಗಿಯಾಗಿದ್ರು. ಮೇಲೆ ನಡೆದ ಅತ್ಯಾಚಾರ ಕೇಸ್ಗಳೆಷ್ಟು? ಇದುವರೆಗೆ ಎಷ್ಟು ಪ್ರಕರಣಗಳು ಇತ್ಯರ್ಥ ಆಗಿವೆ? ಎಷ್ಟು ಪ್ರಕರಣಗಳು ಇತ್ಯರ್ಥ ಆಗಿಲ್ಲ? ಸರ್ಕಾರದಿಂದ ಮಾಹಿತಿ ಕೊಡಿ ಅಂತ ಪ್ರಶ್ನೆ ಕೇಳಿದ ವಿದ್ಯಾರ್ಥಿನಿ, ಸೌಜನ್ಯ ಪ್ರಕರಣದಲ್ಲಿ ಇಷ್ಟು ವರ್ಷವಾದರೂ ಏಕೆ ನ್ಯಾಯ ಸಿಕ್ಕಿಲ್ಲ? ಅಂತಿಮ BA ವಿದ್ಯಾರ್ಥಿನಿಯಿಂದ ನಾಗಲಕ್ಷ್ಮಿ ಚೌಧರಿಗೆ ಪ್ರಶ್ನೆ ಮಾಡಲಾಯಿತು. ಕೇವಲ ಹಾರಿಕೆ ಉತ್ತರವನ್ನು ನೀಡಿ ನಾಗಲಕ್ಷ್ಮಿ ಚೌಧರಿ ಸೈಲೆಂಟ್ ಆದರು. ಮೈಸೂರಿನಲ್ಲಿ ನಡೆದಿದ್ದ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಾಗಲಕ್ಷ್ಮಿ ಚೌಧರಿ ಭಾಗಿಯಾಗಿದ್ದರು. ಸೌಜನ್ಯ ಪ್ರಕರಣಗಳಲ್ಲಿ ಹಾಗಾದರೆ ಈ ಸೌಜನ್ಯ ಪ್ರಕರಣ ಮತ್ತೆ ಚರ್ಚೆಗೆ ಬಂದಿರತಕ್ಕಂತಹದ್ದು. ಈಗಾಗಲೇ ನಾಗಲಕ್ಷ್ಮಿ ಚೌಧರಿಯನ್ನು ವಿದ್ಯಾರ್ಥಿನಿಯರೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗಾದರೆ ಆ ಒಂದು ಪ್ರಹಸನ ಹೇಗೆ ನಡೀತು ನೋಡ್ಕೊಂಡು ಬರೋಣ. ಮತ್ತೆ ಸೌಜನ್ಯ ಜಾತಿ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಈಗೇನಾದ್ರು ಇಂಥ ಅತ್ಯಾಚಾರಗಳು ಕೇಸ್ಗಳಿಗೆ ನೀವು ನ್ಯಾಯ ಒದಗಿಸ್ಕೊಟ್ಟಿದ್ದೀರಾ ಅನ್ನೋದು ನಮಗೆ ಎಲ್ಲ ಮುಕ್ತವಾಗಿ ಹೇಳಿದ್ರೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಧೈರ್ಯ ಇರುತ್ತೆ. ನಮ್ಮ ಸರ್ಕಾರ ನಮ್ಮೊಂದಿಗಿದೆ ಅಂತ ದಯವಿಟ್ಟು ಇದು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಎಷ್ಟು ಕೇಸ್ಗಳಿಗೆ ನ್ಯಾಯ ಸಿಕ್ಕಿದೆ ನಮ್ಮ ಸರ್ಕಾರದಿಂದ? ಮ್ಯಾಮ್, ಯಾಕೆ ಶಿಕ್ಷೆ ಆಗಿಲ್ಲ? ಮತ್ತೆ ಸೌಜನ್ಯ ಜಾತಿ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಈಗೇನಾದ್ರು ಇಂಥ ಅತ್ಯಾಚಾರಗಳು ಕೇಸ್ಗಳಿಗೆ ನೀವು ನ್ಯಾಯ ಒದಗಿಸ್ಕೊಟ್ಟಿದ್ದೀರಾ ಅನ್ನೋದು ನಮಗೆ ಎಲ್ಲ ಮುಕ್ತವಾಗಿ ಹೇಳಿದ್ರೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಧೈರ್ಯ ಇರುತ್ತೆ. ನಮ್ಮ ಸರ್ಕಾರ ನಮ್ಮೊಂದಿಗಿದೆ ಅಂತ ದಯವಿಟ್ಟು ಇದು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಎಷ್ಟು ಕೇಸ್ಗಳಿಗೆ ನ್ಯಾಯ ಸಿಕ್ಕಿದೆ ನಮ್ಮ ಸರ್ಕಾರದಿಂದ? ಮ್ಯಾಮ್, ಯಾಕೆ ಶಿಕ್ಷೆ ಆಗಿಲ್ಲ? ಮತ್ತೆ ಸೌಜನ್ಯ ಜಾತಿ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಈಗೇನಾದ್ರು ಇಂಥ ಅತ್ಯಾಚಾರಗಳು ಕೇಸ್ಗಳಿಗೆ ನೀವು ನ್ಯಾಯ ಒದಗಿಸ್ಕೊಟ್ಟಿದ್ದೀರಾ ಅನ್ನೋದು ನಮಗೆ ಎಲ್ಲ ಮುಕ್ತವಾಗಿ ಹೇಳಿದ್ರೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಧೈರ್ಯ ಇರುತ್ತೆ. ನಮ್ಮ ಸರ್ಕಾರ ನಮ್ಮೊಂದಿಗಿದೆ ಅಂತ ದಯವಿಟ್ಟು ಇದು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಎಷ್ಟು ಕೇಸ್ಗಳಿಗೆ ನ್ಯಾಯ ಸಿಕ್ಕಿದೆ ನಮ್ಮ ಸರ್ಕಾರದಿಂದ? ಮ್ಯಾಮ್, ಯಾಕೆ ಶಿಕ್ಷೆ ಆಗಿಲ್ಲ? ಮತ್ತೆ ಸೌಜನ್ಯ ಜಾತಿ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಈಗೇನಾದ್ರು ಇಂಥ ಅತ್ಯಾಚಾರಗಳು ಕೇಸ್ಗಳಿಗೆ ನೀವು ನ್ಯಾಯ ಒದಗಿಸ್ಕೊಟ್ಟಿದ್ದೀರಾ ಅನ್ನೋದು ನಮಗೆ ಎಲ್ಲ ಮುಕ್ತವಾಗಿ ಹೇಳಿದ್ರೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಧೈರ್ಯ ಇರುತ್ತೆ. ನಮ್ಮ ಸರ್ಕಾರ ನಮ್ಮೊಂದಿಗಿದೆ ಅಂತ ದಯವಿಟ್ಟು ಇದು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಎಷ್ಟು ಕೇಸ್ಗಳಿಗೆ ನ್ಯಾಯ ಸಿಕ್ಕಿದೆ ನಮ್ಮ ಸರ್ಕಾರದಿಂದ? ಮ್ಯಾಮ್, ಯಾಕೆ ಶಿಕ್ಷೆ ಆಗಿಲ್ಲ? ಮತ್ತೆ ಸೌಜನ್ಯ ಜಾತಿ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಈಗೇನಾದ್ರು ಇಂಥ ಅತ್ಯಾಚಾರಗಳು ಕೇಸ್ಗಳಿಗೆ ನೀವು ನ್ಯಾಯ ಒದಗಿಸ್ಕೊಟ್ಟಿದ್ದೀರಾ ಅನ್ನೋದು ನಮಗೆ ಎಲ್ಲ ಮುಕ್ತವಾಗಿ ಹೇಳಿದ್ರೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಧೈರ್ಯ ಇರುತ್ತೆ. ನಮ್ಮ ಸರ್ಕಾರ ನಮ್ಮೊಂದಿಗಿದೆ ಅಂತ ದಯವಿಟ್ಟು ಇದು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ.
ಎಷ್ಟು ಕೇಸ್ಗಳಿಗೆ ನ್ಯಾಯ ಸಿಕ್ಕಿದೆ ನಮ್ಮ ಸರ್ಕಾರದಿಂದ ಮ್ಯಾಮ್. ಯಾಕೆ ಶಿಕ್ಷೆ ಆಗಿಲ್ಲ ಮತ್ತೆ ಸೌಜನ್ಯ ಗಾತಿ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಇದು ಕಾರ್ಯಕ್ರಮವೊಂದರಲ್ಲಿ ಮಹಿಳಾ ಕಾರ್ಯಕ್ರಮವೊಂದರಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭಾಗಿಯಾಗಿದ್ದರು. ಆ ಸಂದರ್ಭ BA ವಿದ್ಯಾರ್ಥಿನಿ ತನ್ನ ಮನದಾಳದಲ್ಲಿ ಇಟ್ಟುಕೊಂಡಿದ್ದಂಥ ಒಂದು ಪ್ರಶ್ನೆ, 13 ವರ್ಷ ಕಳೆಯಿತು, ನೀವು ಮಹಿಳಾ ಆಯೋಗದ ಅಧ್ಯಕ್ಷೆ, ನಿಮ್ಮ ಬಳಿ ಕೇಳಲೇಬಹುದಾದಂಥ ಒಂದು ಪ್ರಶ್ನೆ ಇದು. ಆ ಪ್ರಕರಣದಲ್ಲಿ ಏನಾಯಿತು, ಯಾಕೆ ಈವರೆಗೂ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ಪಾಪ ನಾಗಲಕ್ಷ್ಮಿ ಚೌಧರಿ ಅವರು ಈ ಪ್ರಶ್ನೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ ಅನಿಸುತ್ತೆ. ಏಕಾಏಕಿ ವಿದ್ಯಾರ್ಥಿನಿ ಆ ಪ್ರಶ್ನೆಯನ್ನು ಕೇಳೇ ಬಿಟ್ಟರು. ತಕ್ಷಣ ಮಾತ್ರದಲ್ಲಿ ಉತ್ತರ ಕೊಡಲು ತಬ್ಬಿಬ್ಬಾದರು ನಾಗಲಕ್ಷ್ಮಿ ಚೌಧರಿ. ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಹಿಂಗಾಗ್ತಾ ಇದೆ? 13 ವರ್ಷ ಕಳೆದರೂ ಕೂಡ ಆ ಪ್ರಕರಣದಲ್ಲಿ ನ್ಯಾಯ ಸಿಗುವಂತಹ ಯಾವುದೇ ಒಂದು ರೀತಿಯ ನಿರೀಕ್ಷೆಗಳು ಸಿಗ್ತಾ ಇಲ್ಲ, ಭರವಸೆಗಳು ಸಿಗ್ತಾ ಇಲ್ಲ, ವಿಶ್ವಾಸ ಮೂಡ್ತಾ ಇಲ್ಲ. ಹಾಗಾದರೆ ಸೌಜನ್ಯ ಪ್ರಕರಣ ಹಳ್ಳ ಹಿಡೀತಾ? ಸೌಜನ್ಯ ಪ್ರಕರಣದಲ್ಲಿ ಮಾತ್ರ ಯಾಕೆ ಹಿಂಗಾಗುತ್ತೆ? ಮಹಿಳಾ ಕಾರ್ಯಕ್ರಮವೊಂದರಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಭಾಗಿಯಾಗ್ತಾರೆ. ಆ ಸಂದರ್ಭ BE ವಿದ್ಯಾರ್ಥಿನಿ, ಬಹುಶಃ ಸೌಜನ್ಯ ಈವರೆಗೂ ಇದ್ದಿದ್ದರೆ ಬಹುಶಃ ಆಕೆಗೆ 30-32 ವರ್ಷ ಆಗ್ತಾ ಇತ್ತು, ಇಷ್ಟೇ ಎತ್ತರದಲ್ಲಿ ಬೆಳೀತಾ ಇದ್ರೇನು. ಸೊ BA ವಿದ್ಯಾರ್ಥಿನಿಯ ಮನಸ್ಸಿನಲ್ಲೇ ಇತ್ತು ಆ ಪ್ರಶ್ನೆ. ನಾನಾ ತರಹದ ರೇಪ್ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ದಾಖಲಾಗ್ತಾ ಇದ್ದಾವೆ. ಎಲ್ಲಿ ನೋಡಿದ್ರು ಸ್ತ್ರೀ ಪೀಡನೆ, ಎಲ್ಲಿ ನೋಡಿದ್ರು ಲೈಂಗಿಕ ಕಿರುಕುಳ, ಎಲ್ಲಿ ನೋಡಿದ್ರು ಅತ್ಯಾಚಾರ. ಹಿಂಗಿದ್ದಾಗ ಮೇಡಮ್ ಸೌಜನ್ಯ ಪ್ರಕರಣದಲ್ಲಿ ಏನಾಯಿತು, 13 ವರ್ಷ ಆದರೂ ಕೂಡ ಯಾಕೆ ಆಕೆಗೆ ನ್ಯಾಯ ಸಿಗಲಿಲ್ಲ ಅಂಥೇಳಿ ಪಾಪ ಆ ವಿದ್ಯಾರ್ಥಿನಿ ನ್ಯಾಯಯುತವಾದಂಥ ಪ್ರಶ್ನೆಯನ್ನೇ ಕೇಳಿದ್ರು. ಸೊ ಆದರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಉತ್ತರ ಕೊಡೋದಕ್ಕೆ ತಬ್ಬಿಬ್ಬಾಗಿದ್ದಾರೆ. ಸೊ ಇದು ಸೌಜನ್ಯ ಪ್ರಕರಣ.